ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಉತ್ತಮ ಆಹಾರವೇ ನಮ್ಮ ಜೀವನದ ಆಧಾರ. ಪೌಷ್ಟಿಕ ಆಹಾರ ದೇಹಕ್ಕೆ ಬಲ, ಮನಸ್ಸಿಗೆ ಚೈತನ್ಯ. ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರವೀಣಾ ಕುಲಕರ್ಣಿ. ಹೌದಪ್ಪ, ಯಾಕಿವತ್ತು ಬರೀ ಆರೋಗ್ಯ, ಔಷಧಿ, ಆಹಾರ ಇದನ್ನೆಲ್ಲ ಮಾತಾಡ್ತಿದ್ದೀರಾ ಅಂತೀರಾ? ಖಂಡಿತವಾಗಿ ಹೌದು ವೀಕ್ಷಕರೇ. ಯಾವಾಗಲೂ ನಾವು ನಿಮಗೆ ರುಚಿಯಾದ ಅಡುಗೆಗಳನ್ನು ಮಾಡಿ ತೋರಿಸಿ ಬಾಯಲ್ಲಿ ನೀರೂರಿಸಿದ್ದೀವಿ. ಆದರೆ ಒಮ್ಮೊಮ್ಮೆ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ದೇಹವನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗಿ ಉತ್ತಮವಾದ ಆಹಾರ ಜೊತೆಗೆ ಪೌಷ್ಟಿಕಾಂಶವುಳ್ಳಂತಹ ಆಹಾರವನ್ನು, ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡೋದು ತುಂಬಾ ಮುಖ್ಯ ಅಂದಮೇಲೆ ಹೇಗಪ್ಪ ನಮ್ಗೆ ಹೇಗೆ ಗೊತ್ತಾಗಬೇಕು ಏನು ರುಚಿ ಅದನ್ನು ನಾವು ತಿಂತೀವಿ ಅಷ್ಟೇ ಅಂತೀರಾ? ಅದಕ್ಕಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯನ್ನು ಬರಮಾಡ್ಕೊಂಡಿದ್ದೀವಿ. ಅವರು ಆಹಾರ ತಜ್ಞರಿದ್ದಾರೆ, ಡಾಕ್ಟರ್ ಉಷಾ ಹರೀಶ್ ಅವರು. ಕಳೆದ 20 ವರ್ಷಗಳಿಂದ ಉತ್ತಮ ಡಯಟ್ ಹಾಗೂ ಒಬೆಸಿಟಿ ಅನ್ನುವಂತಹ ತಮ್ಮದೇ ಆದ ಕ್ಲಿನಿಕಲ್ಲಿ ಸಾಕಷ್ಟು ಜನರಿಗೆ ಅವರನ್ನು ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಬನ್ನಿ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಎಸ್ಪೆಷಲಿ ಮಧುಮೇಹಕ್ಕಾಗಿ ಯಾವ ರೀತಿಯ ಒಂದು ಡಯಟ್ ಇರಬೇಕು, ಯಾವ ರೀತಿಯ ಆಹಾರ ಸೇವಿಸಬೇಕು, ಯಾವಾಗ ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು, ಇವೆಲ್ಲವನ್ನು ಹೆಚ್ಚಿನ ಮಾಹಿತಿ ಜೊತೆಗೆ ಅಡುಗೆನ ಮಾಡಿಕೊಡ್ತಾರೆ. ಡೋಂಟ್ ವರಿ, ಮಾತಿನ ಜೊತೆಗೆ ಉತ್ತಮವಾದ ಆಹಾರ ಸ್ಪೆಷಲಿ ಮಧುಮೇಹಕ್ಕಾಗಿ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಇವತ್ತು. ಬನ್ನಿ ಹಾಗಾದರೆ ನಮ್ಮ ಇವತ್ತಿನ ವಿಶೇಷ ಅತಿಥಿ ಡಾಕ್ಟರ್ ಉಷಾ ಹರೀಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಉಷಾ ಅವರೇ. ನಮಸ್ತೆ. ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳಮ್ಮ. ಹೇಗೆ ಅನಿಸ್ತಾ ಇದೆ? ನೀವು ಸಾಮಾನ್ಯವಾಗಿ ಪೇಷಂಟ್ಸ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೇಳಿರ್ತೀರಾ ಯಾವ ತರ ಡಯಟ್ ಇರಬೇಕು ಏನು ಅಂತ. ಇವತ್ತು ಅಡುಗೆ ಜೊತೆಗೆ ಇದು ಒಂಥರ ನಂಗೆ ಈಗ ಥಿಯರಿ ಜೊತೆ ಪ್ರಾಕ್ಟಿಕಲ್ ಆಗಿದೆ. ಸೊ ಯೂಶುವಲಿ ಪೇಷಂಟ್ಗಳು ಬಂದಾಗ ನಾವ್ ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಇದು ತಿನ್ನಿ ಅದು ತಿನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾ ಇದ್ದೆ. ಈ ಸಲ ಈ ದಿವಸ ನಾನು ಮಾಡ್ತಾ ಇರೋದು ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಎಷ್ಟು ನಾವು ಹೇಳೋದು ಈಸಿ ಆಗಿರುತ್ತೋ ಮಾಡೋದು ಅಷ್ಟೇ ಸ್ವಲ್ಪ ಇದಾಗಿರುತ್ತೆ. ಬಟ್ ಸ್ಟಿಲ್ ಏನು ಅಂತಂದ್ರೆ ಕುಕಿಂಗ್, ಅಡುಗೆ ಅನ್ನೋದು ಒಂದು ನಿಜವಾದ ಒಂದು ಅದ್ಭುತವಾದ ಒಂದು ಸ್ಕಿಲ್ ಅದು. ಸೊ ಆ ಸ್ಕಿಲ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬಹುದು ಅನ್ನೋದನ್ನ ನಿಮ್ಮ ವಾಹಿನಿ ಮುಖಾಂತರ ತೋರಿಸ್ತಾ ಇರೋದು ಕೂಡ ನಿಜವಾಗ್ಲೂ ಗ್ರೇಟ್ಫುಲ್. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಈ ಮಾತು ಕೇಳಿ. ಈಗ ನಾವು ಇವತ್ತು ಈ ನಮ್ಮ ಒಂದು ಮೊದಲ ಸಂಚಿಕೆಯಲ್ಲಿ ಮಧುಮೇಹಿಗಳಿಗಾಗಿನೇ ಸ್ಪೆಷಲ್ ಆಗಿ ನಾವು ಒಂದು ಫೋಕಸ್ ಮಾಡಿ, ಯಾಕೆಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ ಎಷ್ಟೊಂದು ಮನೆ ಮಾತಾಗ್ಬಿಟ್ಟಿದೆ ಪ್ರತಿಯೊಬ್ಬರು ಮನೆಯಲ್ಲಿ. ಸೊ ಅದನ್ನ ಒಂದೊಂದಾಗಿ ನಾವು ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಧುಮೇಹ ಯಾವ್ದಾದ್ರೂ ಒಂದು ವ್ಯಕ್ತಿ ಆರೋಗ್ಯ ತಪಾಸಣೆಗೆ ಹೋಗ್ತಾರೆ, ಅವ್ರಿಗೆ ಮಧುಮೇಹ ಬಂದಿದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಅವ್ರ ತಲೆಯಲ್ಲಿ ಬರೋದು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಅದಲ್ದೇನೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಸುತ್ತಮುತ್ತ ಇರೋರೆಲ್ಲ ಮೆಸೇಜ್ ಕೊಡ್ತಾ ಇರ್ತಾರೆ, ಇದನ್ನ ತಿನ್ಬೇಕು, ಅದನ್ನ ತಿನ್ಬಾರ್ದು, ಯಾವ ತರ ಊಟ ತಿಂಡಿಲಿ ಏನ್ ಮಾಡ್ಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ. ಸೊ ಫಸ್ಟ್ ಥಿಂಗ್ ತಲೆಗೆ ಬರೋದು ಏನು ಅಂತಂದ್ರೆ ಏನ್ ಊಟ ಮಾಡೋದು, ನಮ್ಗೆ ಮಧುಮೇಹ ಬಂದ್ಬಿಟ್ಟಿದೆ, ಶುಗರ್ ಬಂದ್ಬಿಟ್ಟಿದೆ, ನಾನು ಏನು ತಿನ್ನೋಂಗೆ ಇಲ್ವಾ. ಕೆಲವರು ಹೇಳ್ತಾರೆ ಹಣ್ಣು ತಿನ್ನಬೇಡಿ ಅಂತಾರೆ, ಕೆಲವರು ಅದನ್ನು ತಿನ್ನಬೇಡಿ ಅಂತಾರೆ. ಸೊ ಯಾವ ಥರ ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್. ಸೊ ಅದಕ್ಕೆ ಉತ್ತರ ಏನು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಮಧುಮೇಹ ಬಂದಿದೆ ಅಂದರೆ ಆಹಾರದಲ್ಲಿ ಬದಲಾವಣೆ. ಸೊ ದಟ್ ಈಸ್ ಮೋಸ್ಟ್ ಅಂಡ್ ಇಂಪಾರ್ಟೆಂಟ್. ಅದು ಆಹಾರ ಬದಲಾವಣೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ವ್ಯಾಯಾಮ ಅಂತ ಹೇಳ್ತೀವಿ. ಸೊ ಇದೆರಡರ ಜೊತೆಗೆ ಕಾಂಬಿನೇಷನ್ ಆಗಿ ಮೆಡಿಸಿನ್.
ಸೊ ಇದನ್ನ 3 ನಿರ್ವಹಣೆ ಮಾಡಿಬಿಟ್ರೆ ಅವ್ರಿಗೆ ಯಾವ ಮಧುಮೇಹ ಬಂದಿದ್ರೂ ನಾರ್ಮಲ್ ಜೀವನನ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೂಪರ್, ಇಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದೀರಾ ನಮ್ಮ ಎಲ್ಲ ಒಂದು ವೀಕ್ಷಕರಿಗೆ. ಹಾಗಾದ್ರೆ ಈ ಮಧುಮೇಹಿಗಳಿಗಾಗಿನೇ ತಯಾರಿಸುವಂತಹ ಯಾವ ಅಡಿಗೆ ನೀವು ಮಾಡಿ ತೋರಿಸ್ತಾ ಇದ್ದೀರಾ, ಮಾಡ್ತಾ ಹೇಳ್ತಾ ನಾವೆಲ್ಲ ಸಾಕಷ್ಟು ಗೊಂದಲಗಳನ್ನು ನಿವಾರಣೆ ಮಾಡೋಣ. ಖಂಡಿತವಾಗ್ಲೂ ಹೌದು. ಸೊ ಈಗ ನಾನು ಆರಿಸ್ಕೊಂಡಿರುವಂಥ ಒಂದು ರೆಸಿಪಿ ಏನು ಅಂತಂದ್ರೆ, ಯೂಶುವಲಿ ಮಧುಮೇಹ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ನಾವು ಪಥ್ಯ ಆಹಾರದಲ್ಲಿ ಹೈ ಪ್ರೋಟೀನ್ ಹೈ ಫೈಬರ್ ಅಂತ ಕೊಡ್ತೀವಿ. ಸೊ ಯಾಕೆ ಹೈ ಫೈಬರ್ ಹೈ ಪ್ರೋಟೀನ್ ಕೊಡಬೇಕು ಅಂತಂದ್ರೆ, ಈ ಶುಗರ್ ಏನಾಗುತ್ತೆ ಹೋದ ತಕ್ಷಣ ಎಲ್ಲ ಆಹಾರದಲ್ಲೂ ಒಂದು ಸಕ್ಕರೆ ಇರುತ್ತೆ, ಆ ಸಕ್ಕರೆ ಸ್ಪೈಕ್ ಆಗುತ್ತೆ. ಆ ಸ್ಪೈಕ್ ಆಗದೆ ಇರಂಗೆ ಒಂದು ಕ್ಲಾದಿಂಗ್ ಅಂತ ಕರಿತೀವಿ. ಸೊ ಕ್ಲಾದಿಂಗ್ ಕವರ್ ಮಾಡ್ತೀವಿ, ಒಂದು ಪ್ರೋಟೀನ್ ಲೇಯರು, ಒಂದು ಫೈಬರ್ ಲೇಯರು, ಇದನ್ನೆಲ್ಲ ಮಾಡಿಕೊಂಡು ನೀವು ಆಹಾರ ಸೇವಿಸಿದಾಗ ಶುಗರ್ ಸ್ಪೈಕ್ ಅಂತ ಏನು ಹೇಳ್ತೀವಿ, ಶುಗರ್ ಇಮಿಡಿಯೇಟ್ ಆಗಿ ಬ್ಲಡ್ ಅಲ್ಲಿ ಹೋಗೋದಿಲ್ಲ, ಅದನ್ನ ಕಡಿಮೆ ಮಾಡಿ. ಸೊ ಅದಕ್ಕಾಗಿ ನಾನು ಎಸ್ಪೆಷಲಿ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿರೋದು ಹೈ ಪ್ರೋಟೀನ್ ಹೈ ಫೈಬರ್ ಇರುವಂತಹ ಒಂದು ಹೆಸರುಬೇಳೆ ಮತ್ತು ಸ್ಪ್ರೌಟ್ಸ್, ಮೊಳಕೆ ಕಾಳು ಮತ್ತೆ ಪನ್ನೀರು, ಇದನ್ನ ಸೇರಿಸಿ ಮಾಡುವಂತಹ ಒಂದು ದೋಸೆ ಅನ್ಬೋದು ಅಥವಾ ಚೀಲ ಅಂತ ಕರೀತಾರೆ. ಸೊ ಯೂಶುವಲಿ ಇದಕ್ಕೆ ಮೂಂಗ್ ದಾಲ್ ಪನ್ನೀರ್ ಸ್ಪ್ರೌಟೆಡ್ ಚೀಲ ಅಂತ ಸೊ ಇದ್ರ ಹೆಸರು ಇದು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಿಲ್ಲೇ ಈಗ ನೀವು ನೋಡ್ದಂಗೆ ಹೆಸರುಬೇಳೆ ಅದನ್ನ ಇದೇನು ಅಂತಂದ್ರೆ ಇದು ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಮನೇಲಿ ಎಲ್ಲಾರ ಮನೆಯಲ್ಲೂ ಇರುವಂತದ್ದು. ಸೊ ಇದ್ರಲ್ಲಿ ಯಾವ್ದು ಇಲ್ಲ ಅಂತ ಹೇಳಂಗಿಲ್ಲ. ಸೊ ಎಲ್ಲಾರ ಮನೇಲೂ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್. ಸೊ ಹೆಸರುಬೇಳೆನ ನೆನೆಸ್ಬೇಕು. ಸೊ 1 ಬೌಲ್ ಹೆಸರುಬೇಳೆನ ನೆನೆಸ್ಬಿಟ್ಟು ಸೊ 3 to 4 hours ನೆನೆಸಿದ್ರೆ ಸಾಕು. ಸೊ 3 to 4 hours ನೆನೆಸ್ಬಿಟ್ಟು ಅದಾದ್ಮೇಲೆ ಆ ಸ್ಪ್ರೌಟ್ ಮಾಡ್ಕೊಂಡಿರ್ಬೇಕು, ಮೊಳಕೆ ಬರ್ಸಿಟ್ಕೊಂಡಿರ್ಬೇಕು, ಮಿಕ್ಸ್ಡ್ ಸ್ಪ್ರೌಟ್ಸ್ ಮಾಡ್ಕೊಂಡಿರ್ಬೋದು. ನೆನೆಸಿದ ಹೆಸರುಬೇಳೆ ಜೊತೆಗೆ ತಗೊಂಡಿರುವಂತಹ ಈ ಸ್ಪ್ರೌಟ್ಸ್ ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಗ್ರೈಂಡ್ ಮಾಡ್ಕೊಳ್ಳುವಾಗ ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪೆಪ್ಪರು ಎಲ್ಲಾನು ಹಾಕೊಂಡು ಸೊ ವಿ ಕ್ಯಾನ್ ಗ್ರೈಂಡ್ ಇಟ್. ಸೊ ಆಗ ಬ್ಯಾಟರ್ ರೆಡಿ ಆಗುತ್ತೆ. ಸೂಪರ್. ಈಗ ಬ್ಯಾಟರ್ ರೆಡಿ ಇದೆ, ರುಬ್ಬಿರೋದು ರೆಡಿ ಇದೆ, ದೋಸೆ ಮಾಡ್ಕೊಳ್ಳಕ್ಕೆ ಖಂಡಿತವಾಗ್ಲೂ ಸರಿ. ಹಾಗಿದ್ರೆ ಈಗ ಡಯಾಬಿಟಿಕ್ನವರಿಗೆ ಇದೆಲ್ಲ ನೋಡಿದ್ರೆ ರಿಚ್ ಪ್ರೋಟೀನೇ ಇದೆ. ಈಗ ಹೇಗೆ ಕಾರ್ಬೋಹೈಡ್ರೇಟ್ ಒಟ್ಟು ತಿನ್ನಲೇಬಾರ್ದಾ ಅಥವಾ ಹೇಗೆ ತುಂಬಾ ಡಯಟ್ ಅಂತ ಹೇಳಿದ್ರೆ ಶಕ್ತಿ ಬರುತ್ತಾ, ಎನರ್ಜಿ ಕೊಡ್ಬೇಕಾ? ಇಲ್ಲ, ಖಂಡಿತವಾಗ್ಲಿ ಯಾವುದನ್ನು ತಿನ್ನಬಾರ್ದು ಅಂತಂದ್ರೆ ಶುಗರ್ ಮಧುಮೇಹಿಗಳಿಗೆ ಅವಾಯ್ಡ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಸಕ್ಕರೆ ಅಂಶ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಖಂಡಿತವಾಗ್ಲೂ 2 ತರ ಇದೆ. ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇದೆ, ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಎನಿ ಶುಗರ್ ವಿಚ್ ಗೋಸ್ ಟು ಯುವರ್ ಬ್ಲಡ್ ಇಮಿಡಿಯೇಟ್ ಆಗಿ ಶುಗರ್ ರಿಲೀಸ್ ಮಾಡುತ್ತೆ. ಸೊ ಅದನ್ನ ಸಿಂಪಲ್ ಅದನ್ನ ಮಾತ್ರ ಅವಾಯ್ಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸಕ್ಕರೆ ನೀವು ತಿನ್ನೋ ಬಿಳಿ ಕ್ರಿಸ್ಟಲ್, ಆಮೇಲೆ ಕೆಲವು ಈಗ ಫ್ರಕ್ಟೋಸ್ ಅಂತ ಹಣ್ಣುಗಳಲ್ಲಿ ಇರುವಂತಹ ಕೆಲವು ಹಣ್ಣುಗಳಲ್ಲಿ ಫ್ರಕ್ಟೋಸ್ ಜಾಸ್ತಿ ಇರುತ್ತೆ, ಅಂತದನ್ನ ತಿನ್ಬಾರ್ದು. ಸೊ ಬಾಳೆಹಣ್ಣಲ್ಲಿ ಈಗ ನಾನು ಹೇಳಿದ್ರೆ ಮಾವಿನ ಹಣ್ಣು ಅಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಬೇಜಾರಿಸ್ಕೋತಾರೆ, ಮಾವಿನ ಹಣ್ಣು ತಿನ್ನಂಗಿಲ್ಲ. ಸೊ ಗ್ರೀನ್ ಗ್ರೇಪ್ಸ್ ಇದ್ರಲ್ಲೆಲ್ಲ ಫ್ರಕ್ಟೋಸ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಕಾರ್ಬೋಹೈಡ್ರೇಟ್ಸ್ ನ ಕಂಪ್ಲೀಟ್ ಆಗಿ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಸೊ ಪರ್ ಡೇ 300 ಗ್ರಾಮ್ಸ್ ತನಕನೂ ಕಾರ್ಬೋಹೈಡ್ರೇಟ್ಸ್ 300 ಗ್ರಾಮ್ಸ್ ಯಾವುದೇ ರೀತಿಯ ಒಂದು ಕಾರ್ಬೋಹೈಡ್ರೇಟ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು. ಓಕೆ, ಸಿಂಪಲ್ ಕಾರ್ಬೋಹೈಡ್ರೇಟ್ ಸೀರಿಯಲ್ಸ್ ಅಲ್ಲಿ ಅಕ್ಕಿ, ರಾಗಿ, ಗೋಧಿ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್. ಅದನ್ನ ತಗೊಳ್ಬಹುದು. ಅದು ಒಂದು ಪೋರ್ಷನ್ ಇರಬಹುದು ದಿನಕ್ಕೆ. ಒಂದು ಟೈಮ್ ಅಲ್ಲಿ ಒಂದು ಪೋರ್ಷನ್ 300 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಆರಾಮಾಗಿ ತಗೊಳ್ಬಹುದು. ಸಮಾಧಾನ ಆಗುತ್ತೆ ಅಂದ್ರೆ. ಆದ್ರೆ ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದರಲ್ಲಿ ಮಿನಿಮಲ್ ಕಾರ್ಬೋಹೈಡ್ರೇಟ್ಸ್ ಆ ದಾಲಲ್ಲಿ ಬಂದಿರೋದಷ್ಟೇ. ಅದರ್ವೈಸ್ ಬರೀ ಪ್ರೋಟೀನ್ ಇರೋದ್ರಿಂದ ಇದು ಶಕ್ತಿನೂ ಕೊಡುತ್ತೆ, ಅವ್ರಿಗೆ ಸಟೈಟಿನೂ ಕೊಡುತ್ತೆ, ಒಂಥರ ಆರಾಮಾಗಿರ್ತಾರೆ. ಸೊ ಶುಗರ್ ಲೆವೆಲ್ಸ್ ಯಾವಾಗ್ಲೂ ನಾರ್ಮಲ್ ಆಗಿದೆ, ಶುಗರ್ ಲೆವೆಲ್ ಏರಲ್ಲ. ಇದನ್ನ ಒಂದು ಮೀಲ್ ಅಲ್ಲಿ ಅವರು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬಹುದು ಅಥವಾ ರಾತ್ರಿ ಒಂದು ಡಿನ್ನರ್ ಒಂದು 2 ದೋಸೆ ತಿನ್ಬಿಟ್ರು ಫುಲ್ ಪ್ರೋಟೀನ್ ಆಗಿರುತ್ತೆ. 3 ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಡಿನ್ನರ್ ಯಾವ ಮೀಲ್ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ಸೂಪರ್. ಹಾಗಿದ್ರೆ ಒಂದು ದೋಸೆ ಮಾಡಿ ರುಚಿ ನೋಡ್ಬಿಡೋಣ ಅಂತ. ಹೌದು, ರುಚಿಯಾಗೂ ಇರಬೇಕು ಮತ್ತೆ ಆರೋಗ್ಯಕರವಾಗೂ ಇರಬೇಕು. ಹೌದು, ನಿಜ. ಮಾಡೋಣ ಹಾಗಿದ್ರೆ. ಆಯ್ತು, ಖಂಡಿತವಾಗಿ. ನೋಡೋಣ ಹಂಚ್ ಕಾದಿದೆ ಅಂತ. ಪ್ರೋಟೀನ್ ದೋಸೆ ಮಾಡೋಣ ಈಗ. ದೋಸೆ ಯಾವ ಥರ ಬೇಕಾದರೂ ಚಿಕ್ಕದು ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ದೊಡ್ಡದು ಬೇಕಾದರೂ ದೊಡ್ಡದು ಮಾಡಿ. ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು ಎಣ್ಣೆ. ಓಕೆ. ಸೊ ಎಣ್ಣೆ ಹಾಕೋಬೋದಾ? ಈಗ ತುಪ್ಪನೂ ಹಾಕೋಬೋದಾ? ತುಪ್ಪ ಎಷ್ಟು ತಿನ್ಬೋದು ಡಯಾಬಿಟಿಕ್ ಅವ್ರು?
ಸೊ ಇದು ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅವ್ರಿಗೆ ಕೊಲೆಸ್ಟ್ರಾಲ್ ಎಲ್ಲ ಕರೆಕ್ಟ್ ಆಗಿದ್ದು, ಟ್ರೈಗ್ಲಿಸರೈಡ್ಸ್ ಎಲ್ಲ ಚೆನ್ನಾಗಿದ್ದು, ಲಿಪಿಡ್ಸ್ ಎಲ್ಲ ಮೇಂಟೈನ್ ಮಾಡಿದ್ರೆ 1 ಟೀ ಸ್ಪೂನ್ ಆಫ್ ತುಪ್ಪ ತಗೊಳ್ಬೋದು. ಇಲ್ಲ ಅದರಲ್ಲಿ ಏರ್ಪೇರ್ ಆಗಿದ್ರೆ ಸೊ ಯಾವ್ದಾದ್ರು ಒಳ್ಳೆ ಎಣ್ಣೆದು ಕಾಂಟ್ರವರ್ಸಿಗಳಿದೆ, ಯಾವ ಎಣ್ಣೆ ಏನ್ ಮಾಡಬೇಕು ಯಾವ ತರ ಅಂತ. ಸೊ ಎಣ್ಣೆ ವಿಷಯಕ್ಕೆ ಬಂದ್ರೆ ಇದು ದಿಸ್ ಇಸ್ ಲೈಕ್ ಓಷನ್. ಬಿಕಾಸ್ ಏನು ಅಂತಂದ್ರೆ ಯಾವ ಎಣ್ಣೆ ತಗೋಬೇಕು ಅನ್ನೋದೇ ದೊಡ್ಡ ಟಾಪಿಕ್ ಇದೆ. ಸೊ ಅದಕ್ಕೆ ಒಂದು ಎಪಿಸೋಡ್ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ ಈಗ ಸುಮ್ಮನೆ ಸಿಂಪಲ್ ಆಗಿ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಣ್ಣೆಗಳಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಸೊ ಯಾವುದೇ ಎಣ್ಣೆಲಿ ನೀವು ಪ್ಯಾಕೆಟ್ ಮೇಲೆ ನೋಡಿದ್ರೆ ಲೋ ಕೊಲೆಸ್ಟ್ರಾಲ್ ಅನ್ನೋ ನಿಜಾನೇ ಅದು. ಯಾಕೆ ಅಂದ್ರೆ ಕೊಲೆಸ್ಟ್ರಾಲ್ ಇರೋದು ಬರೀ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಮಾತ್ರ. ಕೊಲೆಸ್ಟ್ರಾಲ್ ಇದು ಮಾಡೋದು ಬೀಜಗಳಿಂದ ಮಾಡುವಂಥದ್ದು, ವೆಜಿಟೇಬಲ್ ಆಯಿಲ್ಗಳಿಂದ. ಸೊ ಅದರಲ್ಲಿ ಯಾವುದೇ ಪ್ಲಾಂಟ್ ಬೇಸ್ಡ್ ಅಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಸೊ ದಟ್ ಇಸ್ ದ ಒನ್ ಥಿಂಗ್. ಎಲ್ಲರೂ ಆರಾಮಾಗಿ ಎಣ್ಣೆ ಅಂದಾಗ ಅದ್ರಲ್ಲಿ ಫ್ಯಾಟ್ ಇರುತ್ತೆ, ಬಟ್ ಸ್ಯಾಚುರೇಟೆಡ್ ಫ್ಯಾಟ್ ಇರೋದಿಲ್ಲ. ಸೊ ಕೊಲೆಸ್ಟ್ರಾಲ್ ಇರೋದಿಲ್ಲ. ಸೊ ಅದನ್ನ ಯೂಶಲಿ ಏನು ಅಂತಂದ್ರೆ ಮ್ಯೂಫಾ ಪ್ಯೂಫಾ ಅಂತ ಹೇಳ್ತೀವಿ ನಾವು. ಸೊ ಆ ಮ್ಯೂಫಾ ಪ್ಯೂಫಾ ಅಂತಂದ್ರೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಸೊ ಇದಿರುವಂಥ ಎಣ್ಣೆನ ಹಾಕಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮ್ಯೂಫಾ ಇರುವಂಥ ಕಡಲೆಕಾಯಿ ಎಣ್ಣೆ ಅತಿ ಉತ್ತಮವಾದ ಒಂದು ಎಣ್ಣೆ ಇರ್ಬೋದು. ಸೊ ಹಾಗೇನೆ ಅಗಸೆ ಬೀಜದ ಎಣ್ಣೆ ಅದನ್ನ ಮಾಡ್ಬೋದು. ರೈಸ್ ಬ್ರಾನ್ ಆಯಿಲ್ ಕೂಡ ವೆರಿ ಸೇಫೆಸ್ಟ್, ಅದು ಕೂಡ ಮಾಡ್ಬೋದು. ಸೊ ಈ ತರ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಇಡೀ ಫ್ಯಾಮಿಲಿಗೆ ಒಳ್ಳೇದಿರತ್ತೆ, ಆರಾಮಾಗಿ ಮಾಡ್ಬೋದು. ಎಲ್ಲಾದ್ರಲ್ಲೂ ಕನ್ಫ್ಯೂಷನ್ ಇರುತ್ತೆ, ಅದನ್ನ ಮಾಡ್ಬೋದಾ ಇದನ್ನ ಮಾಡ್ಬೋದಾ, ಸೊ ಈ ತರ ಇರತ್ತೆ. ಸೊ ಇದು ಸ್ವಲ್ಪ ಸ್ವಲ್ಪ ಹೊತ್ತು ಇದು ಬೇಯಕ್ಕೆ ಟೈಮ್ ತೊಗೊಳುತ್ತೆ, ಆರಾಮಾಗಿ ಬೇಯಿಸ್ಬೇಕಾಗತ್ತೆ ಇದಕ್ಕೆ. ಸೊ ಇದಕ್ಕೆ ನಾವು ಪನ್ನೀರನ್ನು ಒಂದು ಆ್ಯಡ್ ಮಾಡ್ತೀವಿ. ಸೊ ಈ ಪನ್ನೀರು ಅಷ್ಟೇ ಮನೇಲೇ ಮಾಡ್ಕೊಳ್ಬೋದು. ಇನ್ನೊಂದು ಕ್ವಶನ್ ನಿಮ್ಮದೇ ಸೇಮ್ ಕ್ವಶನ್, ಪನ್ನೀರಲ್ಲೂ ಫ್ಯಾಟ್ ಇರುತ್ತೆ. ಸೊ ಪನ್ನೀರಲ್ಲಿ ಪ್ರೋಟೀನ್ ಇದೆ, ಅದ್ರ ಜೊತೆಗೆ ಸ್ಯಾಚುರೇಟೆಡ್ ಫ್ಯಾಟ್ ಇದೆ. ನನಗೆ ಹೇಳಿದೆ ಅಲ್ವಾ, ಸ್ಯಾಚುರೇಟೆಡ್ ಫ್ಯಾಟು ಎಣ್ಣೆಗಳಲ್ಲಿ ಇರಲ್ಲ, ಆದರೆ ಡೈರಿ ಪ್ರಾಡಕ್ಟ್ಸಲ್ಲಿ ಇರುತ್ತೆ. ಬಟ್ ಈಗ ಹೇಗೆ ಪ್ರೋಟೀನ್, ಹೈ ಪ್ರೋಟೀನ್ ಅಂತ ತುಂಬಾ ಜನ ಎಲ್ಲರೂ ಪನ್ನೀರ್ಗೆ ಮಾರು ತಗೊಳ್ಬೋದು, ಆದ್ರೆ ಅದರಲ್ಲಿ ಫ್ಯಾಟು ಕೂಡ ಇರುತ್ತೆ, ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಈಗ ಆಸ್ ಆಫ್ ನಾವು ಏನು ಅಂತಂದ್ರೆ ಫ್ಯಾಟ್ ಫ್ರೀ ಪನ್ನೀರ್ಗಳು ಅಂದ್ರೆ ನಾವು ಕೊಬ್ಬಿನ ಅಂಶ ತೆಗೆದಿರುವಂತಹ ಹಾಲಿನಿಂದ ಮಾಡಿರುವಂತಹ ಒಂದು ಪನ್ನೀರನ್ನ ಮಾಡಬಹುದು. ಪ್ರೋಟೀನ್ ಹಾಲ್ ಮೇಲೆ ಡಿಪೆಂಡ್ ಆಗಿರತ್ತಾ ಪನ್ನೀರ್ ಯಾವ ತರದಲ್ಲ? ನೀವು ಹಾಲು ಯಾವ್ದ್ರಿಂದ ತಗೊಂಡು ಪನ್ನೀರ್ ಮಾಡಿದ್ದೀರಾ, ಫ್ಯಾಟ್ ಇದೆನೋ ಇಲ್ಲೋ, ಬರೀ ಪ್ರೋಟೀನ್? ಯೂಶಲಿ ಫ್ಯಾಟ್ ಇರೋದ್ರಲ್ಲೇ ಮಾಡ್ತಾರೆ. ಈಗ ಸ್ವಲ್ಪ ಕಾನ್ಶಿಯಸ್ ಆಗಿ ಫ್ಯಾಟ್ ಫ್ರೀ ಪನ್ನೀರ್ ಬೇಕು ಅಂತ ಫ್ಯಾಟ್ ಫ್ರೀ ಪನ್ನೀರ್ ಹೈ ಪ್ರೋಟೀನ್ ಅಂಶ ಹಾಗೆ ಇರುತ್ತೆ. ಇನ್ನೊಂದು ಸಿಂಪಲ್ ಏನು ಅಂತಂದ್ರೆ, ಅಕಸ್ಮಾತ್ ಏನಾದ್ರು ತುಂಬಾ ಕೊಲೆಸ್ಟ್ರಾಲ್ ಇದೆ, ನಂಗೆ ಪ್ರೋಟೀನ್ ಬೇಕು, ಏನ್ ಮಾಡೋದು ಅಂದಾಗ ಪ್ಲಾಂಟ್ ಬೇಸ್ಡ್ ಟೋಫು ಅಂತ ಬರುತ್ತೆ. ಸೊ ಅದನ್ನ ಅವರು ಇದರಷ್ಟೇ ಅದುವೇ ಅತ್ಯುತ್ತಮವಾಗಿ ಕೊಡುವಂತಹ ಒಂದು ಪ್ರೋಟೀನ್ ಇರುತ್ತೆ. ಸೊ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೂಪರ್. ಈಗ ಇದು ಸ್ವಲ್ಪ ಆಗ್ತಾ ಇದೆ. ಆರೋಗ್ಯಕರವಾದಂತಹ ಚೀಲ ಇದು. ಸೊ ಇದಕ್ಕೆ ಸ್ವಲ್ಪ ಪನ್ನೀರ್ ಹಾಕಿ ಇದ್ರ ಮೇಲೇನೆ ಹಾಕ್ಬಿಡ್ತಿದ್ದೀರಾ? ಪನ್ನೀರ್ ಹಾಕಿ ಫೋಲ್ಡ್ ಮಾಡಿದ್ರೆ ಸೊ ದೆನ್ ಅದು ದಟ್ ವಿಲ್ ಬಿ. ಹಸಿಮೆಣಸಿನಕಾಯಿ ಎಲ್ಲಾನು ಇದೆಲ್ಲ ರುಬ್ಬಕ್ಕೆ ಹಾಕೊಂಡಿದ್ದೀವಲ್ಲ, ಸೊ ಅದರಿಂದ ಈಗೇನು ಅದರ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೆಲ್ಲ ಖಾರ ಇದೆ. ಹೌದು. ಸೊ 1 ಲೇಯರ್ ಆಫ್ ಪನ್ನೀರ್ ಹಾಕಿದ್ರೆ, ಸೊ ಈ ಒಂದು ದೋಸೆಯಿಂದ ವಿಲ್ ಬಿ ಗೆಟಿಂಗ್ ಅಟ್ ಲೀಸ್ಟ್ 10 to 15 grams ಆಫ್ ಪ್ರೋಟೀನ್. ಸೊ 1 to 2 ದೋಸೆಸ್ ತಿನ್ಬಿಟ್ಟು 2 ದೋಸೆಸಿಂದ ಸೊ ಚಿಕ್ಕ ದೋಸೆ 2 ಮಾಡ್ಕೊಂಡ್ರೆ ಸೊ ವಿಲ್ ಬಿ ಗೆಟಿಂಗ್ 10 to 15 grams ಆಫ್ ಪ್ರೋಟೀನ್. ಆರಾಮಾಗಿ ತಿಂದು ಒಂದು ದೋಸೆಯಿಂದ ಒಂದು 15 ಗ್ರಾಮ್ ಸಿಕ್ತು ಅಂದ್ರೆ ಒಂದು 2 ದೋಸೆ ತಿಂದ 30 ಗ್ರಾಮ್ ನಮಗೆ ಪ್ರೋಟೀನ್ ಸಿಕ್ಕಂಗಾಯ್ತು. ಹೌದು ಹೌದು. ನೈಸ್, ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಕಾಣಿಸ್ತಾ ಇದೆ. ಪನ್ನೀರ್ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿ ಮಾಡ್ಬಿಡ್ತೀನಿ ಇದನ್ನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟು ಹೆಲ್ದಿ ಆಗಿದೆ. ಸೊ ರುಚಿ ಮತ್ತು ಆರೋಗ್ಯವಾಗಿರುವಂತಹ ಒಂದು ಪ್ರೋಟೀನ್ ದೋಸೆ, ಗರ್ಗರಿಯಾದ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ವಾವ್, ಸೂಪರ್. ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ನೋಡಿ
ರುಚಿನೂ ನೋಡ್ತೀನಿ, ಜೊತೆಗೆ ಪೌಷ್ಟಿಕಾಂಶ ಭರಿತವಾಗಿದೆ, ಪ್ರೋಟೀನ್ ಹೌದು. ಭರಿತವಾಗಿದೆ. ಹೌದು. ರುಚಿ ನೋಡ್ತೀನಿ ನಾನು, ಬಿಸಿ ಬಿಸಿ ಆಗಿದೆ. ಅದಕ್ಕೆ ಮುಂಚೆ ಇನ್ನೊಂದು ನನ್ ತುಂಬಾ ಕ್ಯೂರಿಯಸ್ ಆಗಿದೆ, ಇನ್ನೊಂದು ಏನ್ ಅಡಿಗೆ ಮಾಡ್ಕೊಡ್ತಿದ್ದೀರಾ ಅಂತ. ಅದನ್ನ ನೀವು ತಯಾರಿ ಮಾಡ್ಕೋತಾ ಇರಿ. ಅಷ್ಟೇ ನನ್ನ ವೀಕ್ಷಕರಿಗೆ ಹೇಗ್ ಮಾಡುದು ಅಂತ ಇನ್ನೊಂದ್ಸರಿ ಹೇಳ್ಬಿಟ್ಟು ಬರ್ತೀನಿ. ಖಂಡಿತ. ಎಸ್ ವೀಕ್ಷಕರೇ, ನನ್ನ ಹತ್ರ ಇದೆ ಆಹಾ ಬಿಸಿ ಬಿಸಿಯಾದ ಗರಿಗರಿಯಾದ ಪ್ರೋಟೀನ್ ಭರಿತವಾದಂತಹ ಪೌಷ್ಟಿಕವಾದಂತಹ ದೋಸೆ. ಹೇಗ್ ಮಾಡಬೇಕು ಇನ್ನೊಂದ್ಸರಿ ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಪ್ರೋಟೀನ್ ದೋಸೆ ಮಾಡುವ ವಿಧಾನ: ನೆನೆಸಿದ ಹೆಸರು ಬೇಳೆ 1 ಬಟ್ಟಲು, ಜೊತೆಗೆ ಮೊಳಕೆ ಬರಿಸಿದ ಹೆಸರು ಕಾಳು, ಅಲಸಂದೆ, ಕಡಲೆಕಾಳು, ಹುರುಳಿಕಾಳು ಈ ಎಲ್ಲದರ ಮಿಶ್ರಣ 1/4 ಬಟ್ಟಲು, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ 2 ರಿಂದ 3, ಕಾಳು ಮೆಣಸು ಅರ್ಧ ಚಮಚ ಇಷ್ಟನ್ನು ಹಾಕಿ ದೋಸೆ ಹದಕ್ಕೆ ರುಬ್ಬಿಕೊಳ್ಳಿ. ಇದನ್ನು ಕಾದ ಕಾವಲಿಯ ಮೇಲೆ ದೋಸೆ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ತುರಿದ ಪನ್ನೀರ್ ಹಾಕಿ ಮಂದ ಉರಿಯಲ್ಲಿ ಹದವಾಗಿ ಬೇಯಿಸಿದರೆ ಪ್ರೋಟೀನ್ ದೋಸೆ ಚಟ್ನಿ ಜೊತೆಗೆ ಸವಿಯಲು ಸಿದ್ಧ. ಓಕೆ, ಹೆಸರುಬೇಳೆ ಸ್ಪ್ರೌಟ್ಸ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವಾ ಅಳಮುಷಾ ಅವರೇ? ಈಗ ನೆಕ್ಸ್ಟ್ ಏನ್ ರೆಸಿಪಿ ತೋರಿಸ್ತಿದ್ದೀರಾ? ನನ್ಗಿಲ್ಲಿ ಪಡ್ಡಿನ ಮಣಿ ನೋಡಿ ತುಂಬಾ ಕ್ಯೂರಿಯಸ್ ಆಗಿದೆ. ಪ್ರೋಟೀನ್ ದೋಸೆ ಆಯ್ತಲ್ಲ, ಈಗ ಪ್ರೋಟೀನ್ ಪಡ್ಡು. ಓ, ಪ್ರೋಟೀನ್ ದೋಸೆ ಅಂದ್ರೆ ಪ್ರೋಟೀನ್ ಪಡ್ಡು, ಅದೆರಡು ಒಂಥರ ಸಿಸ್ಟರ್ಸ್ ಇದ್ದಂಗೆ ಮನೆಯಲ್ಲಿ. ಹೇಗೆ ಮಾಡ್ತಿದ್ದೀರಾ? ಸೊ ಈಗ ಯೂಶುವಲಿ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಡಿಶ್ ಯಾವ್ದು ಹೇಳಿ? ಉದ್ದಿನ ಬೇಳೆಯಿಂದ ಉದ್ದಿನ ವಡ ಬೇಕಲೇಬೇಕು. ಯಾವುದೇ ಹೋಟ್ಲಿಗೆ ಹೋಗ್ಲಿ ಇಡ್ಲಿ ಜೊತೆ ಒಂದು ಉದ್ದಿನ ವಡ ತಿನ್ನೋದು ಎಲ್ಲರಿಗೂ ರೂಢಿಯಾಗಿರುತ್ತೆ. ಕೆಲವ್ರಿಗಾದ್ರೆ ಏನಾಗುತ್ತೆ ಅನ್ಸುತ್ತೆ, ಓ ಎಣ್ಣೆಲಿ ಬೆಂದಿದೆ, ಇದು ಡೀಪ್ ಫ್ರೈ ಆಗಿದೆ, ನಾನ್ ತಗೊಳ್ಬೋದಾ ಬೇಡವಾ ಅಂತೆಲ್ಲ ಕ್ವಶನ್ ಬಂದಾಗ ಅಂತವ್ರಿಗೆ ವೆರಿ ಸೂಟಬಲ್ ದಿಸ್ ಉದ್ದಿನ ಬೇಳೆಯಿಂದ ಮಾಡಿರುವಂತಹ ಪಡ್ಡು. ಸೊ ಸೇಮ್ ಬ್ಯಾಟರ್ ಅದೇ ಇರುತ್ತೆ, ಬ್ಯಾಟರ್ ಎಲ್ಲ ಅದೇ ಇರುತ್ತೆ, ಬಟ್ ಕುಕ್ ಮಾಡೋ ರೀತಿ ಮಾತ್ರ ಬೇರೆ ಇರುತ್ತೆ. ಅಷ್ಟರಲ್ಲಿ ನಿಮ್ಗೆ ಅದೇ ರುಚಿ ಮತ್ತೆ ಅದರಲ್ಲಿರುವಂತ ಪೋಷಕಾಂಶಗಳನ್ನ ಸೇಮ್ ಪೋಷಕಾಂಶಗಳನ್ನ ಪಡ್ಡುನಲ್ಲಿ ನಾವು ಪಡ್ಕೋಬಹುದು. ಉದ್ದಿನ ವಡೆ ಬದಲು ಉದ್ದಿನ ಪಡ್ಡು ಸೂಪರ್ ಆಗಿದೆ. ಈಗ ಉದ್ದಿನ ಬೇಳೆನ ನೆನ್ಸ್ಕೊಳ್ಬೇಕು. ಸೊ 1 ಬೌಲ್ ಆಫ್ ಉದ್ದಿನ ಬೇಳೆ. ಸೊ ಇದರಲ್ಲಿ ಯು ಕ್ಯಾನ್ ಮೇಕ್ ಅರೌಂಡ್ 10 to 12 ಪಡ್ಡೂಸ್ ಮಾಡ್ಬೋದು. ಸೊ ಅದನ್ನ ಒಂದು ಬೌಲಲ್ಲಿ ಉದ್ದಿನ ಬೇಳೆ ನೆನ್ಸ್ಕೊಳ್ಬೇಕು. ನೆನ್ಸ್ಕೊಂಡಿದ್ದು 3-4 ಅವರ್ಸ್ ಸಾಕು. ಸೊ ನೆನ್ಸ್ಕೊಂಡಿರೋದಕ್ಕೆ ಅದನ್ನ ನಾವು ಗ್ರೈಂಡ್ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಲ್ಲ ಸ್ಪೈಸಸ್, ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಪೆಪ್ಪರ್ ಏನ್ ಮಾಡ್ಬೋದು, ಅದನ್ನ ಜಜ್ಜಿ ಅದನ್ನು ಕೂಡ ಕ್ರಶ್ ಮಾಡಿರೋ ಪೆಪ್ಪರ್ ಹಾಕೊಳ್ಬಹುದು. ಆಮೇಲೆ ಇನ್ನೊಬ್ರು ತುಂಬಾ ಇಷ್ಟಪಡ್ತಾರೆ, ಏನಂದ್ರೆ ಕಾಯಿ ಚೂರು ಇಷ್ಟಪಡ್ತಾರೆ. ಸೊ ಕಾಯಿ ಚೂರು ಕೂಡ ಅದಕ್ಕೆ ಹಾಕೊಳ್ಬಹುದು. ಪಿಂಚ್ ಆಫ್ ಸಾಲ್ಟ್ ಹಾಕೊಂಡು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಸೊ ದೆನ್ ಅಷ್ಟೇ ಬ್ಯಾಟರ್ ರೆಡಿ. ರುಬ್ಕೊಂಡಾದ್ಮೇಲೆ ಈ ತರ ಬ್ಯಾಟರ್ ರೆಡಿ ಆಗತ್ತೆ. ನಾವು ಪಡ್ಡು ಇದರಲ್ಲಿ ಹಾಕಿ ಅದನ್ನ ಒಂದು 5 ನಿಮಿಷ ಕುಕ್ ಮಾಡಿದ್ರೆ ಸೊ ಕ್ವಿಕ್ ಆಗಿ ಆಗುವಂತ ಒಂದು ಡಿಶ್. ಸೊ ಇದು ಬರೀ ಡಯಾಬಿಟಿಕ್ ಪೇಷಂಟ್ಸ್ ಗಲ್ದೆ ಮನೇಲಿ ಇರೋರೆಲ್ಲರೂ ತಿನ್ಬೋದು. ಸೊ ಹೆಲ್ದಿ ಆಗಿರುವಂತಹ ಪ್ರೋಟೀನ್ ಪಡ್ಡು. ಸೊ ಇದಕ್ಕೆ ಸ್ವಲ್ಪ ಕಾಯ್ತಾ ಇದ್ದೀನಿ. ಸೊ ನಂಗೆ ಆನ್ ಮಾಡ್ಬಿಡ್ತೀನಿ. ಸ್ವಲ್ಪ ಗ್ರೀಸ್ ಮಾಡ್ಕೊಂಡ್ರೆ ಬೇಗ ಬರುತ್ತೆ. ಸೊ ಆಮೇಲೆ ಈ ತಯಾರಾಗಿರುವಂಥ ಪಡ್ಡು ಹಿಟ್ಟನ್ನ ಒಂದೊಂದೇ ಇದರಲ್ಲಿ ಹಾಕ್ತಾ ಬಂದರೆ ನಾನು ಯೋಚನೆ ಮಾಡ್ತಾ ಹಾಕಿ. ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಅದರಿಂದ ಹದ ಇದೆ. ಬೇಯೋದು ಅಷ್ಟೇ 5 ಮಿನಿಟ್ಸಲ್ಲಿ ಸ್ವಲ್ಪ 2 ಕಡೆನೂ ಬೇಯಿಸ್ಕೋಬೇಕಾಗುತ್ತೆ. ಹೌದು, ಮತ್ತೆ ಇನ್ನೊಂದು ಕರೆಕ್ಟ್ ಆಗಿದೆ. ಬ್ಯಾಟರ್ ಹಾಕಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕಾ ಮೇಲೆ? ಏನ್ ಬೇಕಾದ್ರೆ ಹಾಕೋಬಹುದು, ಅದರ್ವೈಸ್ ನಾಟ್ ನೆಸೆಸರಿ. ಬಂದ್ಬಿಡುತ್ತೆ, ಗ್ರೀಸ್ ಮಾಡಿರ್ತೀರಲ್ಲ, ಸೊ ಮಾಡುತ್ತೆ ಇದು. ಸೊ ಇದು ಮುಚ್ಚಿಡ್ಬೇಕೀಗ. ಈ ರೆಸಿಪಿನ ನಾನೇ ಕಂಡಿಡ್ದಿರೋದು. ಸೊ ಯಾಕೆ ಅಂತಂದ್ರೆ ಎಲ್ಲರಿಗೂ ಉದ್ದಿನ ವಡ ಇಷ್ಟ. ಯಾರು ತಿನ್ಬಾರ್ದು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಯೂಶಲಿ ಸ್ಟೀಮ್ ಮಾಡ್ತಾ ಇದ್ವಿ, ಅದನ್ನ ಮಾಡ್ಬೋದಾಗಿತ್ತು. ಉದ್ದಿನ ಕಡುಬು ಅಂತ ಮಾಡ್ತಾ ಇದ್ರು. ಸೊ ಅದ್ರ ಬದಲು ಇದು ಪಡ್ಡು ಮಾಡೋದು ಇನ್ನೂ ತುಂಬಾ ಈಸಿ ಆಯ್ತು. ಸೊ ಹಾಗಾಗಿ ನಾನು ಯೋಚನೆ ಮಾಡಿ ಓಕೆ ಈ ಥರನೂ ಮಾಡ್ಬೋದು ಅಂತ ಉದ್ದಿನ ಪಡ್ಡು ಮಾಡಿದ್ದೀನಿ. ಉದ್ದಿನ ಕಡುಬು ಎಕ್ಸ್ಕ್ಲೂಸಿವ್ ನಿಮ್ಮ ರೆಸಿಪಿ ಅಂತ ಹೇಳೋದಕ್ಕೆ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಆಹಾ ಎಂತ ರುಚಿ ಚಂದನ ವಾಹಿನಿಯಲ್ಲಿ ಮಾತ್ರನೇ ಸಿಗ್ತಾ ಇದೆ. ಈಗ ನಿಮ್ದು ಹೇಗೆ ಜರ್ನಿ, ಹೇಗೆ ನೀವು ಡಯಟ್ ಅಂಡ್ ಒಬೆಸಿಟಿ ಅಂತ ನಿಮ್ದೇ ಒಂದು ಕ್ಲಿನಿಕ್ ತೆಗೆದಿದ್ದೀರಾ, 100 ವರ್ಕ್ಶಾಪ್ಸ್ ಮಾಡಿದ್ದೀರಾ ಆಹಾರದಿಂದ ಆರೋಗ್ಯ ಅಂತ.
ಒಂದು ಹೇಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಮತ್ತೆ ಅಂಕಣಕಾರರು ಕೂಡ ಆಗಿದ್ದೀರಾ, ಯಾವ ತರದ ಒಂದು ಬರವಣಿಗೆನೂ ಹೇಗೆ ಇದ್ರಲ್ಲಿ ಹೊಲಿಸ್ಕೊಂಡಿದ್ದೀರಾ ನೀವು? ಹೌದು. ಸೊ ನಾನು ಅದೇ ಈ ಕ್ಷೇತ್ರ ಆಯ್ಕೆ ಮಾಡಿಕೊಂಡೆ. ನ್ಯೂಟ್ರಿಷನ್ ಅಂತ ಒಂದು ಸಬ್ಜೆಕ್ಟ್ನ ಮಾಡಿ ಅದರಲ್ಲೇ ಗ್ರ್ಯಾಜುಯೇಟು ಮತ್ತು ಪೋಸ್ಟ್ ಗ್ರ್ಯಾಜುಯೇಟು PhD ಎಲ್ಲ ಮಾಡಿ, ಸೊ ದೆನ್ ನಾನು ಕೆಲವು ಹಾಸ್ಪಿಟ್ಲ್ಗಳಲ್ಲೆಲ್ಲ ವರ್ಕ್ ಮಾಡಿ ಆಮೇಲೆ ನನ್ನದೇ ಆದ ಒಂದು ಕ್ಲಿನಿಕಲ್ಲಿ 20 ಇಯರ್ಸಿಂದ ಮಾಡ್ತಾ ಬಂದೆ. ಸೊ ಇದರಲ್ಲಿ ಒಂದೇನು ನನಗೆ ಏನು ಮಾಡಬೇಕಂದ್ರೆ ಜನಕ್ಕೆ ಉಪಯೋಗ ಆಗಬೇಕು. ಸೊ ಈಗ ತುಂಬ ಕನ್ಫ್ಯೂಷನ್ಗಳು, ಪಥ್ಯ ಆಹಾರ ಅಂತಂದರೆ ಏನು ತಿನ್ನಬೇಕು, ಯಾವ ಥರ ತಿನ್ನಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರದ್ರಲ್ಲಿ ಇರೋದ್ರಿಂದ, ಸೊ ಅದಕ್ಕೆ ಈ ಡಯಟಿಷಿಯನ್ ಅಥವಾ ಆಹಾರ ತಜ್ಞರು ಏನಿದ್ದಾರೆ ಅವರು ಕರೆಕ್ಟಾಗಿ ಅವ್ರಿಗೆ ಒಂದು ರೀತಿಯಾದ ಒಂದು ಪಥ್ಯ ಆಹಾರವನ್ನು ಹಾಕ್ಕೊಡ್ತಾರೆ. ಸೊ ಆ ಕೆಲಸವನ್ನು ನಾನು ಮಾಡ್ತಾ ಬಂದೆ. ಇನ್ನೊಂದು ನಂದು ಮೇನ್ ಏನು ಅಂತಂದರೆ, ಏನೇ ಆಹಾರ ನಾವು ಹೇಳಿದ್ರು ಅದು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗಬೇಕು, ನಿಮಗೆ ಇಷ್ಟ ಆಗಿರಬೇಕು. ಇಟ್ ಬೇಸ್ಡ್ ಆನ್ ಆಲ್ ಯುವರ್ ಕಲ್ಚರ್, ರಿಲಿಜನ್, ಲೈಕ್ಸ್, ಡಿಸ್ಲೈಕ್ಸ್ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಅದು ತುಂಬ ದಿವಸ ನಡೆಯುತ್ತೆ. ಸೊ ಯಾವುದೋ ಒಂದು ಟ್ರೆಂಡ್ ಡಯಟ್ಸ್ ಇರ್ಬೋದು, ಸಡನ್ ಆಗಿ ಈ ಡಯಟ್ ನಾನು ಮಾಡ್ತೀನಿ, ಕ್ರ್ಯಾಶ್ ಡಯಟ್ಗಳು ಈ ಥರ ಎಲ್ಲ ಮಾಡ್ತೀನಿ ಅಂತ ಹೋಗ್ತಾರೆ. ಅದು ನಾಟ್ ಮೋರ್ ದೆನ್ 2 weeks ಅಲ್ಲಿ ಇರೋದಿಲ್ಲ, ಅದ್ರ ಜೊತೆ ಆರೋಗ್ಯನೂ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು, ಈಗ ಡಯಟ್ ಅಂದ ತಕ್ಷಣ ಫಾಸ್ಟಿಂಗ್ ಅಂತ ಬರುತ್ತೆ. ಡಯಟ್ ಅಂತಂದ್ರೆ ನಿಮ್ಮ ಪೋಷಕಾಂಶಗಳ ನಿರ್ವಹಣೆ. ಸೊ ನೀವೇನ್ ತಿಂತಾ ಇದ್ದೀರಾ ಅದ್ರಲ್ಲಿ ಎಲ್ಲ ಪೋಷಕಾಂಶಗಳು ಇದೆಯಾ, ಅದು ಡಯಟ್. ಸೊ ಯಾರಾದ್ರೂ ನಿಮ್ಮನ್ನ ಡಯಟ್ ಅಲ್ಲಿ ಇದ್ದೀರಾ ಅಂತ ಕೇಳಿದ್ರೆ ಊಟ ಮಾಡದೇ ಇಲ್ಲ ಆತರ ಫೀಲಿಂಗ್ ಬರುತ್ತೆ. ಹೌದೌದು, ಆತರ ಅಲ್ಲ. ಆದ್ರೆ ಸೊ ಪೋಷಕಾಂಶಗಳೆಲ್ಲ ಒಳಗೊಂಡಿದ್ರೆ ಅದನ್ನ ಒಂದು ಡಯಟ್ ಅಂತ ಕರಿತೀವಿ. ಸೊ ಯೂಶುವಲಿ ಪೋಷಕಾಂಶಗಳು ಎಲ್ಲಿ ಸಿಗುತ್ತೆ, ಆಹಾರದಲ್ಲೇ ಸಿಗುತ್ತೆ. ಸೊ ಅದರಲ್ಲಿ ಮೇನ್ ಆಗಿ ನಮಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಇದನ್ನ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ, ವಿಟಮಿನ್ಸ್, ಮಿನರಲ್ಸ್, ದಿಸ್ ಆರ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ. ಸೊ ಇದನ್ನೆಲ್ಲಾನು ನಿಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ, ಯಾವುದ್ರಲ್ಲಿ ಯಾವುದಿದೆ ಅಂತ ತಿಳ್ಕೊಂಡು ನಾವು ಒಂದು ಪಥ್ಯ ಆಹಾರವನ್ನ ಪಟ್ಟಿಯನ್ನ ಮಾಡ್ಕೊಡ್ತೀವಿ. ಸೊ ಆ ಆಹಾರವನ್ನ ತಿಂತ ಬಂದ್ರೆ ಇದು ಅಷ್ಟೇನೆ ವೈದ್ಯಕೀಯ ಹಿನ್ನೆಲೆ ಇರೋರಿಗೆ ಬೇರೆ ತರ ಇರುತ್ತೆ. ಸೊ ಯಾವ ಗ್ರೋತ್ ಪೀರಿಯಡ್ ಅಲ್ಲಿ ಇರ್ತಾರೆ, ಮಕ್ಕಳು ಬೆಳವಣಿಗೆ ಹಂತದಲ್ಲಿ ಇರ್ತಾರೆ, ಕೆಲವರು ಅಥ್ಲೆಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ. ಸೊ ಅಂತವ್ರಿಗೆ ಕ್ಯಾಲೋರೀಸ್ ಜಾಸ್ತಿ, ಈ ತರದನ್ನೆಲ್ಲ ಇರುತ್ತೆ. ಪಥ್ಯ ಆಹಾರದಲ್ಲಿ ಇದೆಲ್ಲ ಬರ್ತಾ ಇರುತ್ತೆ. ಪಥ್ಯ ಆಹಾರದಲ್ಲಿ ನೀವು ಹೇಳ್ದಂಗೆ ಏನ್ ತಿನ್ಬೇಕು ಅಂತೆಲ್ಲ ಹೇಳಿದ್ರಿ. ಈಗ ನಾವು ಎಸ್ಪೆಷಲಿ ಇವತ್ತು ತೋರಿಸಿರೋದು ಪ್ರೋಟೀನ್ ದೋಸೆ, ಪ್ರೋಟೀನ್ ಪಡ್ಡು, ಪ್ರೋಟೀನ್ ರಿಚ್ ಅಡುಗೆಗಳು ತೋರಿಸ್ತಾ ಇದೀವಲ್ಲ. ಪ್ರೋಟೀನ್ ಯಾರು ತಿನ್ಬಾರ್ದು ಅನ್ನೋದನ್ನು ಇದೆ ಅಲ್ವಾ? ಹೌದು, ತುಂಬಾ ಒಳ್ಳೆ ಕ್ವಶನ್ ಇದೆ. ಸೊ ಯಾಕೆಂದ್ರೆ ಎಲ್ಲರಿಗೂ ಸೂಟಬಲ್ ಅಲ್ಲ. ಸೊ ನಾವು ಒಂದು ಹೇಳಿದಾಗ ಏನಾಗುತ್ತೆ, ಜನರಲ್ ಆಗಿ ಹೇಳಿರ್ತೀವಿ. ಸೊ ಆದ್ರೆ ಅದು ಅವರ ಬೇಸ್ಡ್ ಕಸ್ಟಮೈಸ್ ಮಾಡಿದಾಗ ಅವ್ರ ವೈದ್ಯಕೀಯ ಹಿನ್ನೆಲೆ ಏನಿರುತ್ತೆ ಅದನ್ನ ನೋಡ್ಕೊಂಡು ಆಹಾರವನ್ನ ಕೊಡ್ತೀವಿ. ಅಂದ್ರೆ ಯಾರು ತಿನ್ಬಾರ್ದು, ಪ್ರೋಟೀನ್ ಅವಾಯ್ಡ್ ಮಾಡಬೇಕು ಅನ್ನೋಂಥವ್ರಿಗೂ. ಹೌದು ಹೌದು. ಯಾಕೆ ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಪ್ರೋಟೀನ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತವ್ರು ಕೆಲವು ಟೈಮ್ ನಾವು ಪ್ರೋಟೀನ್ ನ ಕಡಿಮೆ ಪ್ರೋಟೀನ್ ಅಂತ ಕೊಡ್ತೀವಿ. ಸೊ ಹೇಗೆ ಪ್ರೋಟೀನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ 1 ಗ್ರಾಮ್ ಪರ್ kg ಅಂತಂದ್ರೆ ಐಡಿಯಲ್ ಬಾಡಿ ವೇಟ್ ಎಷ್ಟಿರುತ್ತೆ ಅಷ್ಟು ಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ 5.4 ಇರೋರು 60 kg 65 kgs ಇರಬೇಕು ಅಂತ ಇರುತ್ತೆ, ಅವ್ರಿಗೆ 60 grams ಆಫ್ ಪ್ರೋಟೀನ್ ಕೊಡ್ತೀವಿ. ಸೊ ಇದು ಕ್ಯಾಲ್ಕುಲೇಷನ್ಸ್ ನಮ್ದು. ಸೊ ಅದೇ ರೀತಿ ಈಗ ನೀವು ತಗೊಳ್ಬಾರ್ದು, ಯಾರ್ಯಾರು ತಗೊಳ್ಬಾರ್ದು ಅಂತ ಕೇಳಿದ್ರಲ್ಲ, ರೀನಲ್ ಪೇಷಂಟ್ಸ್ ತಗೊಳ್ಳೋಂಗಿಲ್ಲ. ಸೊ ಕಿಡ್ನಿಯ ತೊಂದರೆ ಇರೋರಿಗೆ ಪ್ರೋಟೀನ್ ಅಂಶವನ್ನ ಕಡಿಮೆ ಮಾಡ್ತೀವಿ. ಅದು ಕೂಡ ಬೇಸ್ಡ್ ಆನ್ ದೇರ್ ರಿಪೋರ್ಟ್ಸ್. ಪಡ್ಡು ಮುಚ್ಚಿದ್ದಿದೆ, ಒಂದ್ಸಲ ತೆಗೆದು ನೋಡೋಣ ಯಾವ ಹಂತಕ್ಕೆ ಬಂದಿದೆ ಅಂತ. ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಸೊ ಇದು ಈ ಒಂದ್ ಸೈಡ್ ಬೆಂದಿದೆ. ಈಗ ಸೊ ಸ್ವಲ್ಪ ಟರ್ನ್ ಮಾಡಿದ್ರೆ ಈ ಕಡೆನೂ ಕೂಡ ಇದು ಬೇಯ್ತಾ ಇರುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಈಸಿ ಆಗಿದೆ. ಬೇಯೋದು ಆರಾಮ್ ಬೇಯುತ್ತೆ ಅನ್ಸುತ್ತಲ್ವಾ, ಇದರಲ್ಲಿ ಒಂದು ಹದವಾಗಿ ಬೆಂದಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ವೆರೈಟೀಸು ಆ್ಯಡ್ ಮಾಡ್ಕೋಬಹುದು. ಸೊ ಇದು ಈ ಕಡೆನೂ ಇದೊಂದು ಸ್ವಲ್ಪ ಹೊತ್ತು ಇದು ಈ ಕಡೆ ಬೇಯುತ್ತೆ. ಸೊ ಅದಾದ್ಮೇಲೆ ಈ ಪಡ್ಡು ರೆಡಿ ಇರುತ್ತೆ, ತಿನ್ನಕ್ಕೆ ರೆಡಿ ಇರುತ್ತೆ. ನೀವು ಆಗ್ಲೇ ಹೇಳಿದ್ರಿ ಈಗ ಒಂದೊಂದು ಪಡ್ಡುನು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ. ಇಲ್ಲ, ಈಗ ಆಕ್ಚುಲಿ ಇದು ಒಂದು ಪ್ಲೇಟ್ ಅಲ್ಲಿ 3 ರಿಂದ 4 ಪಡ್ಡು ತಗೊಂಡ್ರೆ ದೇ ವಿಲ್ ಬಿ ಗೆಟಿಂಗ್ 8 grams ಆಫ್ ಪ್ರೋಟೀನ್. 8 grams ಪ್ರೋಟೀನ್ಗೆ 4 ಪಡ್ಡು ತಿನ್ಬೇಕು. ಇದೆಲ್ಲ ಎಷ್ಟು ಕನ್ಫ್ಯೂಷನ್. ಮೊದಲನೇ ಕಾಲದವ್ರು, ಹಿಂದಿನ ಕಾಲದವ್ರು ಯಾವ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ಲಿಲ್ಲ, ಅವರೆಲ್ಲ ನಮ್ಗಿಂತ ಚೆನ್ನಾಗಿ ಗಟ್ಮುಟ್ಟಾಗಿದ್ರು. ಒಳ್ಳೆ ಕ್ವಶನ್. ಏನ್ ಹೇಳ್ತೀರಾ? ಸೊ ಇಲ್ಲ, ಕ್ಯಾಲ್ಕುಲೇಷನ್ಸ್ ಮಾಡ್ತಿರ್ಲಿಲ್ಲ ಅಲ್ಲ, ಅವ್ರ ಊಟ ತಿಂಡಿ ಚೆನ್ನಾಗಿತ್ತು ಅವಾಗ. ಸೊ ಅವರು ತಿಂತಾ ಇದ್ದಿದ್ದ ಆಹಾರ ಅವ್ರಿಗೆ ಕಾನ್ಸಂಟ್ರೇಟ್ ಮೋರ್ ಆನ್ ಊಟ ತಿಂಡಿ ಇರ್ತಾ ಇತ್ತು. ಈಗ ಟೈಮ್ ಇಲ್ಲ, ಸೊ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಇದೆಲ್ಲ ರೀಸನ್ ಇಂದ ಹೊರಗಡೆ ಹೋಗಿ ಸಿಕ್ಕಿದ್ ತಿನ್ನೋದು, ಪೋಷಕಾಂಶಗಳು ಸಿಗ್ತಾ ಇಲ್ಲ, ಅದರಿಂದ ಅನ್ಹೆಲ್ದಿ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಆಲ್ಸೋ ಇನ್ನೊಂದೇನು ಅಂತಂದ್ರೆ ಅವಾಗ ಅವರೆಲ್ಲ ಟೆಸ್ಟ್ ಮಾಡಿಸ್ಕೊತಾ ಇರ್ಲಿಲ್ಲ. ಸೊ ಅಲ್ಲಿ ಬಂದಿದ್ರು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅವ್ರಿಗೂ ಸುಸ್ತಾಗ್ತಾ ಇತ್ತು, ಅವ್ರಿಗೂ ಮಸಲ್ ಲಾಸ್ ಆಗ್ತಾ ಇತ್ತು. ಬಟ್ ಅದು ತುಂಬಾ ಇದ್ರಲ್ಲಿ ಇತ್ತು. ಪಡ್ಡು ಗರಿಗರಿಯಾಗಿ ಕಾಣಿಸ್ತಾ ಇದೆ, ಈಗ ಅದನ್ನ ತೆಗೆದು ಮಾಡಿ. ಸೊ
ಸೊ ಈಗ ಉದ್ದಿನ ಪಡ್ಡು ಅಂತೂ ರೆಡಿ ಆಗಿದೆ. ಒಂದು ಡೌಟ್ ಇತ್ತು, ಈಗ ಉದ್ದಿನ ಇದೆಲ್ಲ ಬೇಳೆದ್ ಮಾಡಿದೀವಿ, ಈಗ ಸಾಮಾನ್ಯವಾಗಿ ಸ್ಟೇಪಲ್ ಫುಡ್ ಅಂತಂದ್ರೆ ದಿನಬಳಕೆಯಲ್ಲಿ ಈಗ ರಾಗಿನೂ ತುಂಬಾ ಅಡ್ವೈಸ್ ಮಾಡ್ತಾರೆ, ಡಯಾಬಿಟಿಕ್ನವ್ರು ರಾಗಿ ತಿನ್ಬೇಕಾ, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಅಥವಾ ಕಾಮನ್ ಸ್ಪ್ರೌಟ್ಸ್ ಬಗ್ಗೆ? ಹೌದು. ಸೊ ರಾಗಿ ಇಸ್ ಎ ವೆರಿ ಗುಡ್ ಮಿಲ್ಲೆಟ್ ಅದುವೇ, ಬಟ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ಸೊ ಮಧುಮೇಹಿಗಳಿಗೆ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅಂದ್ರೆ ಯಾವ ತರ ಅಂತಂದ್ರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬೇಡ, ಬ್ರೇಕ್ಫಾಸ್ಟಿಗೆ ಬೇಡ, ನೈಟ್ ಅಲ್ಲಿ ಬೇಡ, ಅಷ್ಟು ಮಾಡಿದ್ರೆ ಸೊ ಅದನ್ನು ಕೂಡ ಚೆನ್ನಾಗಿ ತಿನ್ಬಹುದು. ಈಗ ಗರ್ಗರಿಯಾದ ಪ್ರೋಟೀನ್ ಪಡ್ಡು ತುಂಬಾ ಚೆನ್ನಾಗಿದೆ. ಪ್ರೋಟೀನ್ ಪಡ್ಡು ಮಾಡೋದು ಯಾರಿಂದ ಕಲ್ತ್ರಿ? ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಯಾರಿಗೆ ಇಷ್ಟ ಇದು? ಇದು ಇಷ್ಟ ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಿ. ಇದು ನನ್ನ ಹಸ್ಬೆಂಡ್ ತುಂಬಾ ಇಷ್ಟವಾಗಿರೋದು. ಸೊ ಅವರು ಉದ್ದಿನ ವಡ ತುಂಬಾ ಇಷ್ಟ ಅವ್ರಿಗೆ. ಹೋಟ್ಲಿಗೆ ಹೋದಾಗೆಲ್ಲ ಅಥವಾ ಮನೆಯಲ್ಲಿ ಎಲ್ಲಾ ಕಡೆ ಉದ್ದಿನ ವಡ ತಿನ್ನೋರು. ಸೊ ಅದ್ರದ್ದು ಯಾವ ತರ ಮಾಡಿದ್ರೆ ಹೆಲ್ದಿಯಾಗಿ ಮಾಡ್ಬೋದು ಅನ್ನೋದನ್ನ ನೋಡಿ ಇದನ್ನ ಈ ರೆಸಿಪಿ ಬಂದಿದೆ ಈಗ. ಸೊ ಆಕ್ಚುಲಿ ನಾನು ಅಡ್ಗೆಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ನಾನು ಮೊದಲೇ ಹೇಳ್ದಂಗೆ ಏನೇನ್ ತಿನ್ಬೋದು ಅಂತೆಲ್ಲ ಹೇಳ್ತೀನಿ, ಅಂದ್ರೆ ಅಡ್ಗೆಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ನಮ್ಮ ಅತ್ತೆಯವರು, ನಮ್ಮ ಯಜಮಾನ್ರ ತಾಯಿ, ಅವರು ಅಡ್ಗೆ ನಮ್ಗೆಲ್ಲ ಮಾಡಿ ಬಡಿಸ್ತಿದ್ರು. ಸೊ ಅದರಿಂದ ನಾನು ಅವ್ರ ರುಚಿ ಅಡ್ಗೆನೆ ಸವಿಕೊಂಡು ಆರಾಮಾಗಿದ್ಬಿಟ್ಟಿದ್ದೆ. ಸೊ ನಿಜವಾಗ್ಲೂ ಇಟ್ಸ್ ಆಲ್ ಡೆಡಿಕೇಟೆಡ್ ಟು ಹರ್. ಅವ್ರಿಗಿಲ್ಲ, ಆದ್ರೆ ಅವ್ರು ಕಲ್ಸಿರೋಂತಹ, ಅವ್ರು ಮಾಡ್ತಾ ಇರುವಾಗ ನಾವು ನೋಡಿರೋಂಥದ್ದೆಲ್ಲ ಮೆಮೊರೈಸ್ ಮಾಡ್ಕೊಂಡು ನಾವು ಈಗಲೂ ತುಂಬಾ ರುಚಿ ಅವರು ರುಚಿಯಾಗಿ ಅಡ್ಗೆ ಮಾಡ್ತಾ ಇದ್ರು. ಮಕ್ಕಳಿಗೂ ಇಷ್ಟ. ನನ್ಗೆ 2 ಮಕ್ಳಿದ್ದಾರೆ. ಸೊ ಗಂಡು ಮಕ್ಳು ಇಬ್ರು ಈಗ ಹೊರಗಡೆ ಓದಕ್ ಕೊಟ್ಟೋಗಿದ್ದಾರೆ. ಆದ್ರೆ ಒಂದ್ ವಿಷಯ ಏನು ಅಂತಂದ್ರೆ ಬೋತ್ ಆರ್ ವೆರಿ ಗುಡ್ ಅಟ್ ಕುಕಿಂಗ್. ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ. ನಾನಂತೂ ಹೇಳ್ಕೊಟ್ಟಿಲ್ಲ, ಆದ್ರೆ ಈ ಸ್ಕಿಲ್ ಏನು ಅಂತಂದ್ರೆ ಇದಕ್ಕೆ ಜೆಂಡರ್ ಬಯಾಸ್ ಇರೋದಿಲ್ಲ. ಗಂಡು ಹೆಣ್ಣು ಯಾರಾದ್ರೂ ಅಡ್ಗೆ ಕಲೀಲೇಬೇಕು. ಇದು ಬೇಸಿಕ್ ಒಂದು ಇದಿರುತ್ತೆ ಸ್ಕಿಲ್. ಅದನ್ನ ಕಲ್ತ್ಕೊಂಡ್ರೆ ಸಸ್ಟೈನಬಿಲಿಟಿ. ಈಗ ಅವ್ರು ಹೊರಗಡೆ ಹೋಗಿದ್ದಾರೆ, ಅವ್ರಿಗವ್ರೆ ಮಾಡ್ಕೋತಾರೆ. ಈಗ ನನ್ಗೆ ಹೇಳ್ತಾರೆ, ಅಮ್ಮ ಇದನ್ ಮಾಡು, ಇದ್ರಲ್ಲಿ ತುಂಬಾ ಪ್ರೋಟೀನ್ ಇದೆ, ಇದ್ರಲ್ಲಿ ತುಂಬಾ ಫೈಬರ್ ಇದೆ. ಸೊ ಆ ತರದ್ರಲ್ಲಿ ನೋಡಿ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ, ಅಡಿಗೆ ಬಲ್ಲವನಿಗೆ ಚಿಂತೆನೆ ಇಲ್ಲ. ಎಲ್ಲೇ ಹೋಗ್ರಿ, ನಮ್ ದೇಶದಲ್ಲಿ ಇರ್ಲಿ ಅಥವಾ ಪರದೇಶದಲ್ಲಿ ಇರ್ಲಿ. ಸೂಪರ್, ವಂಡರ್ಫುಲ್. ಧನ್ಯವಾದಗಳು. ನನ್ನ ವೀಕ್ಷಕರಿಗೆ ಇದು ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ವೀಕ್ಷಕರೇ, ಪ್ರೋಟೀನ್ ಪಡ್ಡು, ಉದ್ದಿನ ಬೇಳೆಯಿಂದ ಮಾಡಿದಂತಹ ಪಡ್ಡು ನನ್ನ ಕೈಯಲ್ಲಿದೆ. ಹೇಗಿದೆ ಅಂತ ನಾನು ಹೇಳ್ತೀನಿ, ಬಿಸಿ ಬಿಸಿಯಾಗಿದೆ. ಅಷ್ಟರಲ್ಲೇ ಹೇಗೆ ಮಾಡೋದು ಅಂತ ಒಂದ್ಸರಿ ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಉದ್ದಿನ ಪಡ್ಡು ಮಾಡುವ ವಿಧಾನ. ಸುಮಾರು 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ ಉದ್ದಿನ ಬೇಳೆ 1 ಬಟ್ಟಲು ತೆಗೆದುಕೊಳ್ಳಿ. ಇದನ್ನು ಗಟ್ಟಿಯಾಗಿ ರುಬ್ಬಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪಡ್ಡು ಹಿಟ್ಟು ತಯಾರಿಸಿಕೊಳ್ಳಿ. ಈಗ ಪಡ್ಡು ಕಾವಲಿಗೆ ಎಣ್ಣೆ ಸವರಿ ಸಿದ್ಧವಿರುವ ಹಿಟ್ಟನ್ನು ಹಾಕಿ, ಮೇಲೆ ಮತ್ತಷ್ಟು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ 2 ಬದಿ ಬೇಯಿಸಿದರೆ ಉದ್ದಿನ ಪಡ್ಡು ತಯಾರ್. ಬಿಸಿ ಬಿಸಿಯಾದ ಗರಿಗರಿಯಾದ ಉದ್ದಿನ ಪಡ್ಡು ನನ್ನ ಹತ್ರ ಇದೆ. ಅದನ್ನ ರುಚಿ ನೋಡ್ತೀನಿ. ಅದಕ್ಕೆ ಮುಂಚೆ ದೋಸೆ ಮಾಡ್ಕೊಟ್ಟಿದ್ದೀರಲ್ಲ, ಅದನ್ನ ಸ್ವಲ್ಪ ಟೇಸ್ಟ್ ನೋಡ್ಬಿಡ್ತೀನಿ. ಪನೀರ್ ನಂಗೆ ತುಂಬಾ ಇಷ್ಟ. ಪನೀರ್ ಹಾಕಿರುವಂತಹ ಹೆಸರುಬೇಳೆ ಪ್ರೋಟೀನ್ ದೋಸೆ ಇದೆ. ಪ್ರೋಟೀನ್ ದೋಸೆ ಈ ಸ್ಟಫ್ ದೋಸೆನ ನೀವು ಹಾಗೆ ಜಸ್ಟ್ ಹಿಂಗೆ ತಿನ್ನುವಂಥದ್ದಾದ್ರೆ ಅದನ್ನು ತಿನ್ಬೋದು, ಮುರ್ಕೊಂಡು ತಿನ್ಬೋದು. ಸೊ ಯಾವ ತರ ಬೇಕಾದ್ರೂ ಹ್ಯಾಂಡಿ ಆಗಿರುತ್ತೆ. ಇಲ್ಲ, ಸ್ವಲ್ಪನೇ ತಿಂತೀನಿ. ಇದು ಪ್ಯಾಕ್ ಮಾಡಿದಾಗ್ಲೂ ಸೊ ಕ್ವಿಕ್ ಆಗಿ ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು. ನೀವು ತಿನ್ನಿ, ನೋಡಿ ಇದ್ರ ರುಚಿ ಹೇಗಿದೆ ಅಂತ ಹೇಳಿ. ಪ್ರೋಟೀನ್ ದೋಸೆ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ಪನೀರ್ ಜೊತೆ ನೋಡ್ತೀನಿ. ಪನೀರ್ ಬರ್ಲಿಲ್ಲ ಅವಾಗ, ಸೊ ಸ್ಪ್ರೆಡ್ ಆಗಿರೋದ್ರಿಂದ. ಪನೀರ್ ಇದೆ ವೀಕ್ಷಕರೇ. ಪನೀರ್ ಜೊತೆ ಹೆಸರುಬೇಳೆ ಮತ್ತೆ ಸ್ಪ್ರೌಟ್ಸ್ ಆಗಿರುವಂತ ಹೈ ಪ್ರೋಟೀನ್ ಚಟ್ನಿ ತುಂಬಾ ರುಚಿಯಾಗಿದೆ. ಅಡುಗೆ ಬರಲ್ಲ ಅಂತ ಪುದೀನ ಚಟ್ನಿ ಎಷ್ಟು ರುಚಿ ಮಾಡಿದ್ರೆ, ಅಡುಗೆ ಬರಲ್ಲ ಅಂತ ಹೇಳಿದ್ರಿ, ಹಾಗೇನಿಲ್ಲ, ತುಂಬಾನೇ ರುಚಿಯಾಗಿದೆ. ಥ್ಯಾಂಕ್ ಯು. ಸಖತ್ತಾಗಿದೆ ವೀಕ್ಷಕರೇ. ದೋಸೆ ಅಂತೂ ಸೂಪರ್ ಆಗಿ ಏನು ಟೇಸ್ಟಿ ಆಗಿದೆ. ವಾವ್, ನಾನು ಜಾಸ್ತಿ ಕ್ಯೂರಿಯಾಸಿಟಿ, ಉತ್ಸುಕಳಾಗಿದ್ದೀನಿ ಹೇಗಿರ್ಬೋದು ಟೇಸ್ಟು ಅಂತಂದರೆ. ಉದ್ದಿನ ಪಡ್ಡು, ಉದ್ದಿನ ವಡ ಎಲ್ಲರಿಗೂ ಫೇವ್ರೇಟೇ. ಸಿಮಿಲರ್ ಟೇಸ್ಟೇ ಇದೆ, ಚೆನ್ನಾಗಿ ಬಂದಿದೆ. ಸೇಮ್ ವಡೆ ಥರನೇ ಇದೆ. ಹೌದು, ಕನ್ಸಿಸ್ಟೆನ್ಸಿ ಕೂಡ. ಅಯ್ಯೋ, ಡೀಪ್ ಫ್ರೈಡು, ಡಯಟ್ ಕಾನ್ಶಿಯಸ್ಸು ಅನ್ನೋರಿಗೆ ಈ ಥರ ಉದ್ದಿನ ಪಡ್ಡು ಖಂಡಿತವಾಗಿ ಮಾಡಬೇಕು ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್. ಸೊ ಒಳ್ಳೆ ಒಂದು ನಮಗೆ ಮಾಹಿತಿ ಕೊಟ್ರಿ. ತಮಗೆ ಅನೇಕ ಧನ್ಯವಾದಗಳು.
ಥ್ಯಾಂಕ್ ಯು. ಈಗ ಮಾಡಿರುವಂತಹ ಇದು ಪ್ಲ್ಯಾಂಟ್ ಪ್ರೋಟೀನ್, ಪ್ಯೂರಾಗಿ ಪ್ಲ್ಯಾಂಟ್ ಪ್ರೋಟೀನಿಂದ ಮಾಡಿರುವಂತಹ ಈ ಡಿಶ್ಗಳನ್ನ ಎಲ್ಲರೂ ಮನೆಯಲ್ಲಿ ಮಾಡಿಕೊಂಡು ಇದ್ರ ಉಪಯೋಗನ ಪಡ್ಕೊಳ್ಳಿ. ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಯೋಳು ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ, ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ.